ಓಡ್ಲಿ ನಿಮಗೆ ನಮ್ಮ ಸಂಪೂರ್ಣ ಈ ನಿಮ್ಮ ಕ್ಯಾರಿ ಬೇಟೆ ಚಿತ್ರತಂಡ ಏನೇನಿದೆ ಏನು ಅನ್ನೋದು ಎಲ್ಲ ವೀಕ್ಷಕರಿಗೆ ನೀವೇ ಹೇಳ್ಬೇಕು. ಈಗ ನೀವು ಹೇಳಿದ್ರಲ್ಲ ಮಲೆನಾಡು ಭಾಷೆ, ನಂದಂತೂ ದಿವಸ ಬೆಳಕು ಬಿಟ್ಟರೆ ಫಸ್ಟು ಮನೆಗೆ ಫಸ್ಟ್ ಫೋನ್ ಮಾಡೋದೇ ಏನು ಕೆಲಸ ನಡೀತೈತೆ ಎಂತೈತೆ. ಅಂದರೆ ನಾವು ಕೂಡ ಎಲ್ಲ ಒಂದೇ ಮಲೆನಾಡು ಬೆಲ್ಟ್ನವರು ಅನ್ನೋದಕ್ಕೆ. ಸಿನಿಮಾ ನಿಮಗೆ ಗೊತ್ತಾಗಿದೆ, ಒಂದು ಮಲೆನಾಡಿನ ಸೊಗಡಿನ ಸಿನಿಮಾ. ಅಂದರೆ ಮಲೆನಾಡು ಅಂದಾಗ ಹೇಗಾಗೋದು ಅಂದರೆ, ಈಗ ಯಾರು ನಮ್ಮ ಸ್ನೇಹಿತರುಗಳಿರ್ತಾರೆ, ನಿಮ್ಮ ಮಲೆನಾಡಿನಲ್ಲಿ ಭಯಂಕರ ಬ್ಯೂಟಿಫುಲ್ ಕಣ, ಅಲ್ಲಿ ಬಿಡಬೇಕು ಅನಿಸುತ್ತೆ. ಬಟ್ ಆದರೆ ಮಲೆನಾಡಿನ ಬದುಕು ಬರೀ ಹಸಿರು, ಬರೀ ಪ್ರಕೃತಿ ಇದಷ್ಟೇ ಅಲ್ಲ, ಅಲ್ಲಿಯ ಬದುಕು ಬೇರೆಯೇ ಇದೆ. ಅಂದರೆ ಅಲ್ಲಿ ಒಂದು ಹೋರಾಟ ಇದೆ ಪ್ರತಿಯೊಂದು ರೀತಿಲೂ. ಅಂದರೆ ಈ ನಮ್ಮ ಓವರಾಲ್ ಸಿನಿಮಾ ಕಂಟೆಂಟ್ ಏನಂತ ಅಂದರೆ, ಒಬ್ಬ ವ್ಯಕ್ತಿಯ ಹೋರಾಟದ ಬದುಕು ಅಂತ. ಅಂದರೆ ಕನಸು ಅಂತ ಅಂದ್ಕೊಳ್ಳಿ, ಎಲ್ಲರೂ ಕೂಡ ಏನು ಚೀಫ್ ಮಿನಿಸ್ಟರ್ ಆಗಬೇಕು ಅಥವಾ ಸಾವಿರಾರು ಕೋಟಿ ಮಾಡಬೇಕು ಅದು ಮಾತ್ರ ಕನಸು ಅಂತಲ್ಲ. ಅವನಿರೋ ಇದರಲ್ಲಿ ಏನಾದ್ರು ಒಂದು ಸಣ್ಣ ಕನಸು ಕಾಣ್ತಿದ್ದಾನೆ, ನಾನೊಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಅದು ಒಂದು ಕನಸು, ನಾನೊಂದು ಇಷ್ಟು ವರ್ಷದೊಳಗೆ ಒಂದು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಒಂದು ಕನಸು, ಇಲ್ಲ ನಾನು ಯಾರ ಹತ್ರನೂ ಹಂಗಿಲ್ಲದೆ ಬದುಕಬೇಕು ಅನ್ನೋದು ಒಂದು ದೊಡ್ಡ ಕನಸು. ಆ ಥರ ನಮ್ಮ ಸಿನಿಮಾನ ನಮ್ಮ ಇಡೀ ಏನೊಂದು ಈ ಮಿಡ್ಲ್ ಕ್ಲಾಸು ಅವೆಲ್ಲವನ್ನು ಮೀರಿ ಏನಾದ್ರು ಜೀವನದಲ್ಲಿ ಒಂದೇನೋ ಮಾಡಬೇಕು ಅನ್ನೋ ಒಂದು ತುಡಿತ ಇರುತ್ತಲ್ಲ, ಆ ತುಡಿತವೇ ಈ ಸಿನಿಮಾ. ಹೌದು. ಅಂದರೆ ಈ ಸಿನಿಮಾದಲ್ಲೇ ನೀವು ಎಷ್ಟು ಜನ ಕೆಲಸ ಮಾಡಿದ್ರಿ, ಇದ್ರ ಬಂಡವಾಳ ಹಾಕಿದ್ದು ಯಾರು, ಅದನ್ನೆಲ್ಲ ಒಂಚೂರು ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ಸಿನಿಮಾ ಸುಮಾರಷ್ಟು 70 ದಿವಸಗಟ್ಟಲೆ ಸಿನಿಮಾ ಶೂಟಿಂಗ್ ಆಗಿದೆ. ಈ ಸಿನಿಮಾದ ದೊಡ್ಡ ಮಟ್ಟದ ತಯಾರಿ ಇದೆ. ಇಡೀ ಸಿನಿಮಾ ಬೆಂಗಳೂರಲ್ಲಿ ಶೂಟಿಂಗ್ ಮಾಡೋದು ಸುಲಭ, ಔಟ್ಡೋರು ಶೂಟಿಂಗ್ ಅಂತಂದ್ರೆ ತುಂಬ ಕಷ್ಟ. ಅಂದರೆ ಸಿಗಂದೂರು ಮತ್ತು ಸಾಗರ ಸುತ್ತಮುತ್ತ ಮಾಡಿದ್ವಿ. ಈ ಸಿನಿಮಾದಲ್ಲಿ ನಿರ್ಮಾಪಕರು ನಾವೇ ಅಂದರೆ ನನ್ನ ಬ್ರದರು, ಅಂದರೆ ನಮ್ಮದೇ ಪ್ರೊಡಕ್ಷನ್ ಜನಮನ ಸಿನಿಮಾಸ್ ಅನ್ನೋದು. ಆಮೇಲೆ ನಮ್ಮ ಸ್ನೇಹಿತರು ಕೂಡ ಒಬ್ಬರು ಸಹಕಾರ ಮಾಡಿದ್ದಾರೆ. ಅದರ ಜೊತೆಗೆ ನೀವು ಕೇಳಿದ್ರಲ್ಲ ಏನು ಸಿನಿಮಾ ಏನು ತಯಾರಿ ಬಗ್ಗೆ, ತಯಾರಿ ಅನ್ನೋದನ್ನು ಹೇಗೆ ಅಂತಂದರೆ ಸುಮ್ಮನೆ ಹುಂಡಾಗುತ್ತಿಗೆ ತಯಾರಿ ಅಲ್ಲ, ಇದು ಭಾರಿ ಪಕ್ಕಾ ತಯಾರಿ. ಅಂದರೆ ಹಿಂಗೆ ಮಾಡಬೇಕು, ಇಂಥ ದಿವಸ ಇಂಥದ್ದೇ ಆಗಬೇಕು, ಇಷ್ಟು ನೀಟಾಗಿರಬೇಕು, ಕ್ಲಿಯರ್ ಆಗಿರ್ಬೇಕು. ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ರು ಜೊತೆಗೆ ಸಿನಿಮಾ ಸ್ಕ್ರೀನ್ ಪ್ಲೇನ ನಾನು ಮತ್ತು ಡೈರೆಕ್ಟ್ರು ಸೇರ್ ಮಾಡಿದ್ವಿ. ಯಾಕಂದರೆ ನಮ್ಮ ಭಾಷೆ ನಮ್ಮ ಸೊಗಡು, ಈ ಸಿನಿಮಾಗೆ ಡೈಲಾಗ್ ನಾನು ಬರೆದಿದ್ದೀನಿ. ಅದೆಲ್ಲವನ್ನು ಮೀರಿ ಈ ಸಿನಿಮಾ ಒಂದು ಟೀಮ್ ವರ್ಕ್ ಸಿನಿಮಾ ಅಂತ ಹೇಳ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಲ್ಲ. ಇನ್ನು ಉಳಿದಂಥ ಎಲ್ಲ ಕಲಾವಿದರು ಒಟ್ಟು ಹೀರೋಯಿನ್. ಈಗ ಈ ಚಿತ್ರದ ನಾಯಕಿಯಾದ ಬಿಂದು ಶಿವರಾಮದವ್ರೆ, ಇವರು ಅಡ್ವರ್ಟೈಸಲ್ಲೆಲ್ಲ ಕೆಲಸ ಮಾಡ್ಯಾರೆ, ಟಿ ವಿಲೆಲ್ಲ ಬರ್ತದಲ್ಲ. ಮತ್ತು ಇವ್ರು ಚಿತ್ರಕ್ಕೆ ಭಾರಿ ತಯಾರಿ ಮಾಡ್ಕೊಂಡೇ ಬಂದಾರೆ. ಆ ತಯಾರಿ ಬಗ್ಗೆ ಅವ್ರ ಹತ್ರನೇ ಕೇಳೋಣ. ತಯಾರಿ ಅಂದರೆ ನಾನು ಮಲೆನಾಡು ಹುಡುಗಿ ಅಲ್ಲ, ಬೇಸಿಕ್ಲಿ ಮಲೆನಾಡು ಬಗ್ಗೆ ಗೊತ್ತಾಗೋಗಿದೆ, ಹೌದು ಕಡಿಮೆ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ ಒಂದು ತಿಂಗಳು ಆಲ್ಮೋಸ್ಟ್ 2 ತಿಂಗಳು ಅಲ್ಲೇ ಇದ್ದಿದ್ದರಿಂದ ಮಲೆನಾಡು ಭಾಷೆನೇ ತುಂಬ ಈಸಿ ಆಯಿತು ಪಾತ್ರ ಮಾಡೋಕ್ಕೂ ಕೂಡ. ಮಲೆನಾಡು ಅವ್ರು ಹೇಗೆ ಮಾತಾಡ್ತಾರೆ ಅದೇ ಥರ ಇವರು ಪಕ್ಕ ಮಲೆನಾಡು ಮಾತಾಡ್ತಾರೆ. ಬೆಂಗಳೂರಲ್ಲಿ ಇರೋದಷ್ಟೇ ಕಡೆ, ಆದರೆ ತುಂಬ ಜನ ಇಲ್ಲಿದ್ರು ಮಲೆನಾಡು ಭಾಷೆ ಮಾತಾಡಲ್ಲ, ಆದರೆ ಇವರು ತುಂಬ ಕ್ಲಿಯರ್ ಆಗಿ ಮಾತಾಡ್ತಾರೆ. ಅದರಿಂದ ನನಗೂ ಈಸಿ ಆಯಿತು ಅಲ್ಲೇ ಇದ್ದು ಪಾತ್ರ ಎಲ್ಲ ಮಾಡೋಕ್ಕೆ. ಅದೇ ಅಂದರೆ ನೀವು ಆ ಮಲೆನಾಡು ಭಾಷೆನೆಲ್ಲ ಕಲ್ತ್ಕೊಂಡು ಅದೇ ಥರ ಮಾತಾಡಿದ್ರೆ ಅಥವಾ ಬೇರೆ ಯಾರು ಡಬ್ಬಿಂಗ್ ಮಾಡಿ? ಇಲ್ಲ ಕಂಪ್ಲೀಟಾಗಿ ನಾನೇ ಮಲೆನಾಡು ಭಾಷೆ ಕಲ್ತಿದ್ದೀನಿ. ಮತ್ತು ಅದೇ ಥರ ಒಂದು ಹೇಗೆ ಮಲೆನಾಡು ಹುಡುಗಿರು ಇರ್ತಾರೆ ಅದೇ ರೀತಿ ಇದೀನಿ ಕೂಡ ಅಂದ್ಕೊಂಡಿದ್ದೀನಿ. ನೀವು ಹೇಳಬೇಕೆಲ್ಲ ನೋಡಾದ್ಮೇಲೆ ಭಾಷೆನೂ ಕೂಡ ಅದೇ ಸ್ಪಷ್ಟತೆ ಬಂದಿದೆ, ಬರ್ಸಿದ್ದಾರೆ ಹೇಳ್ಬೋದು. ಇವರು ಮಲೆನಾಡು ಹುಡುಗಿ ಅಲ್ಲ ಅಂದ್ರೂ ಮಲೆನಾಡಲ್ಲಿ ಇದ್ದು ಆ ಭಾಷೆ ಕಲಿತು ಅದೇ ಥರನೇ ಅವರೇ ಡಬ್ಬಿಂಗ್ ಮಾಡ್ಯಾರಂತೆ. ಅದು ಸಂತೋಷದ ವಿಚಾರ. ಈಗ ಇಷ್ಟ ತನಕ ಪ್ರಾಣೇಶ್ವರೇ, ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನ ಮಲೆನಾಡು ಭಾಷೆ ಅಂತಂದರೆ ಮುಂಚೆ ಹೆಂಗೆ ಮಾಡೋರು ಅಂದರೆ, ಮಲೆನಾಡು ಭಾಷೆ ಅಂತ ಅಂದ್ಕೂಡಲೇ ಆ ಕಡೆ ಸೌತ್ ಕೆನರಾ ಅರ್ಧ ಮಿಕ್ಸ್ ಮಾಡಿಬಿಡೋದು, ಇಲ್ಲಾಂದ್ರೆ ಸಿರ್ಸಿ ಕಡೆದ ಹವ್ಯಕರ ಭಾಷೆ ಮಿಕ್ಸ್ ಮಾಡೋದು. ಆ ಥರ ಅಲ್ಲ. ಮಲೆನಾಡು ಅಂತಂದರೆ ನಮ್ಮ ತೀರ್ಥಹಳ್ಳಿ, ಸಾಗರ, ಸೊರಬ ಸಣ್ಣ ಡಿಫ್ರೆನ್ಸ್ ಇರ್ಬೋದು. ಆದರೆ ನಿಮ್ಮ ಡಿಫ್ರೆನ್ಸ್ ಅನ್ನೋದು ಹೇಗೆ ಗೊತ್ತಾ, ಎವ್ರಿ 10 ಕಿಲೋಮೀಟ್ರಿಗೆ ಒಂದೊಂದು ಹೆಜ್ಜೆ ಅದು ಇಡ್ತಿದ್ದಂಗೂ ಭಾಷೆಲಿ ಸುಮಾರಷ್ಟು ಡಿಫ್ರೆನ್ಸ್. ಆದರೆ ಮಲೆನಾಡು ಭಾಷೆನ ಕರೆಕ್ಟಾಗಿ ನಾವು ಕಟ್ಕೊಟ್ಟಿದ್ದೀವಿ. ಅದನ್ನು ನಾನು ಖುಷಿಯಿಂದ ಹೇಳ್ತೀವಿ. ಮಲೆನಾಡು ಭಾಷೆಯ ಆ ಸೊಗಡು ಹೇಗಿದೆ ಅನ್ನೋದು ಈ ಸಿನಿಮಾದಲ್ಲಿ ಖಂಡಿತವಾಗೂ ನಿಮ್ಗೆ ಗೊತ್ತಾಗುತ್ತೆ. ಆಗಲಿ ನಿಮ್ಮ ಕ್ಯಾರಿಬೇಟೆ ಚಿತ್ರತಂಡ ಯಶಸ್ವಿ ಆಗಲಿ. ಕೊಡಿ ಮರ್ರ, 100 ದಿನ ಓಡಲಿ. ನಿಮಗೆ ನಮ್ಮ ಸಂಪೂರ್ಣ ಆಶೀರ್ವಾದ, ನಮ್ಮ ಜಯ ದೇವರುಗಳೆಲ್ಲ ನಿಮಗೆ ಆಶೀರ್ವಾದ ಮಾಡಿ ನಮ್ಮ ಈ ಚಿತ್ರ ನೀವು ಗೆಲ್ಸ್ಕೊಳ್ಬೇಕು. ಕಾಂತಾರ ಹೆಂಗೆ ಸಕ್ಸಸ್ ಆತೋ ಆ ಒಂದು ಕರಾವಳಿ ಸಂಸ್ಕೃತಿ, ಅದೇ ಥರ ನಮ್ಮ ಮಲೆನಾಡು ಸಂಸ್ಕೃತಿಲೂ ಇದು ಸೆಕೆಂಡ್ ಕಾಂತಾರ ಆಗಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ನಮಸ್ಕಾರ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740522589 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.